ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಯಮ್ಮಿಯಾಗಿ ಮಟನ್ ತಲೆ ಮಾಂಸ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸಿದ್ದೇನೆ, ಹಾಗೆ 8ರಿಂದ 10 ಬೇಡಿಗೆ ಮೆಣಸನ್ನು ಸೇರಿಸಿದ್ದೇನೆ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ದೊಡ್ಡ ಜೀರಿಗೆ, ಸ್ವಲ್ಪ ಬಿರಿಯಾನಿ ಲೀವ್ಸು, ಇವೆಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವನ್ನು ಆಫ್ ಮಾಡಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ನಾನು ನೈಸಾಗಿ ಹೀಗೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸೆಪರೇಟಾಗಿ ನಾನು ಬೇಡಿಗೆ ಮೆಣಸನ್ನು ಒಂದು 10ರಿಂದ 15 ಇದನ್ನು ನೀರಲ್ಲಿ 10 ನಿಮಿಷಕ್ಕೆ ನೆನೆಸಿಟ್ಟಿದ್ದೀನಿ. ಇದನ್ನು ಸಹ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಬೇಡಿಗೆ ಮೆಣಸಿನ ಪೇಸ್ಟ್ ಸಹ ರೆಡಿಯಾಗಿದೆ. ಈಗ ನಾನಿಲ್ಲಿ 1.5 kg ಮಟನ್ ತಲೆ ಮಾಂಸವನ್ನು ತಕ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ 2 ಸ್ಪೂನಷ್ಟು ರುಬ್ಬಿರೋಂಥ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ, ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಬೇಡಿಗೆ ಮೆಣಸಿನ ಪೇಸ್ಟನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ. ಈಗ 1 ಸ್ಪೂನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡ್ತಾ ಇದ್ದೇನೆ. ಈಗ ನಾನು ದೊಡ್ಡದಾದಂಥ ಬಾಂಡಿ ತಕ್ಕೊಂಡಿದ್ದೀನಿ, ಅದರಲ್ಲಿ 4 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಾಗಿದೆ. ಈಗ 2 ಈರುಳ್ಳಿನ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನಾನು ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಈಗ 2 ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮಸಾಲೆ. ಈಗ ನಾನು ಮಾಂಸವನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಈಗ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ತಲೆ ಮಾಂಸ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಆದ್ದರಿಂದ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಾವು ಸ್ವಲ್ಪ ಖಾರ ಹೆಚ್ಚಿಗೆ ತಿಂತೀವಿ, ಆದ್ದರಿಂದ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿರುವಂಥ ಉಳಿದಿರೋ ಮಸಾಲೆ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಖಾರ ಕಡಿಮೆ ತಿನ್ನೋರಾಗಿದ್ದರೆ ದಯವಿಟ್ಟು ಖಾರದ ಪುಡಿ ಹಾಕೋದು ಬೇಡ. ಎಷ್ಟು ನೀವು ಬೇಡಿಗೆ ಮೆಣಸು ಹಾಕಿದ್ದೀರಲ್ಲ ಅಷ್ಟೇ ಸಾಕು. ಸೊ ಇದನ್ನು ನಾನು ಚೆನ್ನಾಗಿ ಬೇಯಿಸಬೇಕು. ಆ್ಯಕ್ಚುಲಿ ಇದನ್ನು ನಾವು ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇಲ್ಲ, ವಿಡಿಯೋ ಮಾಡೋದಕ್ಕಾಗಿ ನಾನು ಬಾಣಲಿಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಈ ರೆಸಿಪಿ ಮಾಡಬೇಕಂದ್ರೆ ಬಾಣಲಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಕುಕ್ಕರ್ನಲ್ಲಿ ಎಲ್ಲ ಹೀಗೆ ಮಸಾಲೆನ ಹಾಕಿಬಿಟ್ಟು ಆಮೇಲೆ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಮಾಂಸ ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಗ್ರೇವಿನೂ ಸಹ ಒಳ್ಳೆಯದಾಗಿದೆ. ಈಗ ಕೊನೆಯಲ್ಲಿ ಏನೀಗ ಸ್ಟವ್ ಆಫ್ ಮಾಡಬೇಕು ಅಂತ ಟೈಮಲ್ಲಿ ಒಂದು 4 ಹಸಿಮೆಣಸು ಕಟ್ ಮಾಡ್ತಿರೇ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ವಾವ್, ಹೀಗೆ ನೋಡಿ ಸೂಪರ್ ಆಗಿ ತಲೆ ಮಾಂಸ ಗ್ರೇವಿ ರೆಡಿಯಾಗಿದೆ. ಚಪಾತಿಗೆ ಮತ್ತು ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನು. ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಮಾಡಿ ಮತ್ತು ನಿಮ್ಮ ಫ್ಯಾಮ್ಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ.